ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಚಂದ್ರಶೇಖರ್ ಸಾಹೇಬ್ರಿಗೆ ಮಾದೇಗೌಡರಿಗೆ ಯುವ ನಾಯಕರು ಮಾದೇಗೌಡರಿಗೆ ಹೋರಾಟಗಾರ ಮಾದೇಗೌಡರಿಗೆ ಚಂದ್ರಶೇಖರ್ ಸಾಹೇಬ್ರಿಗೆ ಸಾಹೇಬ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಸಾಹೇಬ್ರಿಗೆ ಬೇಕೇ ಬೇಕು. ಈಗ ನಾವೆಲ್ಲ ಇಲ್ಲಿ ಸೇರಿರುವಂತದ್ದು ಈ ನಮ್ಮ ನರಸಿಂಹರಾಜ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮಂತ್ ತನ್ವೀರ್ ಸೇಠ್ ಸಾಹೇಬ್ರ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ ನಮ್ಮ ಎಲ್ಲಾ ಜನ ನರಸಿಂಹರಾಜ ಕ್ಷೇತ್ರದ ಜನಾಂಗ ಎಲ್ಲ ಸೇರಿ ಅವ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಬಂದಿರೋದ್ರಿಂದ ಈಗ ನಾವು ಈ ಸಲ ಆದ್ರೂ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರನ್ನ ಗೌರವದಿಂದ ಸರ್ಕಾರದಲ್ಲಿ ನಡೆಸ್ಕೋಬೇಕು ಅಂತ ಕೇಳಕ್ಕೆ ಅಂತ ಹೇಳಿ ಇಲ್ಲಿ ಎಲ್ಲಾರು ನಾವು ಸೇರಿದೀವಿ ಸಭೆನ. ಆ ಸಭೆ ಸೇರಿರೋದಕ್ಕೆ ಎಲ್ಲಾ ಪಬ್ಲಿಕ್ಗಳು ಸಂಘ ಸಂಸ್ಥೆ ಪ್ರತಿಯೊಂದು ಜನಾಂಗ, ಇಂಥ ಜನಾಂಗ ಅಂತಿಲ್ಲ, ಅವರು ಪ್ರತಿಯೊಬ್ಬ ಜನಾಂಗಕ್ಕೂ ಅವರು ನಾಯಕರು. ಒಂದ್ ಜನಾಂಗದ ಮಾತ್ರ ನಾಯಕರಲ್ಲ, ಅವರು ಪ್ರತಿ ಒಂದು ಜನಾಂಗದ ನಾಯಕರಾಗಿರೋದ್ರಿಂದ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಈಗ ಅವ್ರಿಗೆ ನೋಡಿ, ಕಳೆದ ಬಾರಿನೂ ಅವ್ರಿಗೆ ಕೊಡ್ಲಿಲ್ಲ, ಈ ಸರ್ಕಾರದಲ್ಲೂ ಪ್ರಶ್ನೆ ಸಿಕ್ತದೆ ಅಂತ ಎಲ್ಲಾ ನಿರೀಕ್ಷೆ ಇಟ್ಕೊಂಡಿದ್ದು ಅವ್ರು ಕೊಡ್ಲಿಲ್ಲ. ಆದ್ರೆ ಒಂದೇನಂದ್ರೆ ನೋಡಿ, 6 ಜಿಲ್ಲೆಗೆ ಒಬ್ರೇ ನಾಯಕರು, 6 ಜಿಲ್ಲೆಗೆ ಅವ್ರೊಬ್ರೇ ಗೆಲ್ತಾ ಇರೋದು. ಇಲ್ಲಿ ಮುಸ್ಲಿಮ್ಸ್ ಲೀಡರ್ ಆಗಿ ಪ್ರತಿನಿಧಿಸ್ತಾ ಇರೋದು ಅವ್ರೊಬ್ರೇ. ಅವ್ರಂತವ್ರ ಲೀಡರ್ಗೆನೆ ಮೋಸ ಆಯ್ತಾ ಇದೆ. ಅದಕ್ಕೆ ನಾವೆಲ್ಲಾ ಸೇರಿ ಇವತ್ತು ನ್ಯಾಯ ಕೇಳಕ್ ಬಂದಿದೀವಿ. ಮಂಡ್ಯ ಆಗ್ಬೋದು, ಮೈಸೂರು ಜಿಲ್ಲೆ ಆಗ್ಬೋದು, ನಾ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಕೊಡಗು ಆಗ್ಬೋದು, ಚಾಮರಾಜನಗರ, ಎಲ್ಲಾ 6 ಜಿಲ್ಲೆ ಹಾಸನಕ್ಕೂ ಇಲ್ಲ ಅನ್ಕೊಳ್ಳಿ ಮಂತ್ರಿ. ನೋಡಿ, ಬೆಂಗಳೂರು ಕೊಟ್ಟಿದ್ದಾರೆ ಒಂದ್ ಮಂತ್ರಿನ, ನಾರ್ತ್ ಕರ್ನಾಟಕ ಕೊಟ್ಟಿದ್ದಾರೆ, ಮಂಗಳೂರು ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಸೌತ್ ಕರ್ನಾಟಕಕ್ಕೆ ಅಂತ ಇರೋದು ಅವ್ರೊಬ್ರೆ. ಅವ್ರಿಗೆ ಕೊಡ್ತಾನೆ ಇಲ್ಲ ಮಂತ್ರಿನ, ಅವ್ರಿಗನ್ನೇ ಆಯ್ತಾ ಬರ್ತಾನೆ ಇದೆ. ಅದಕ್ಕಾಗಿ ಇವತ್ತು ನಾವೆಲ್ಲಾ ಸೇರಿ ಅವ್ರ ಪರ ನ್ಯಾಯ ಕೇಳಕ್ಕೆ ಅಂತ ಬಂದಿದೀವಿ. ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಒಂದು ಗೌರವದಿಂದ ನಡ್ಸ್ಕೋಬೇಕು ಅಂತ ಹೇಳಿ ಬಂದಿದೀವಿ. 6 ಬಾರಿ ಸತತವಾಗಿ ಪ್ರತಿ ಎಲೆಕ್ಷನ್ಗೆ, ಒಂದ್ ಎಲೆಕ್ಷನ್ಗಿಂತ ಒಂದ್ ಎಲೆಕ್ಷನ್ ಅವರು ಜಾಸ್ತಿ ಅಂತರದಿಂದ ಗೆಲ್ತಾ ಇದ್ದಾರೆ ಬಿಟ್ರೆ ಅವರೇನ್ ಯಾವತ್ತೂ ಸೋತಿಲ್ಲ, ಕಬ್ಬಿ ಅಂತರದಿಂದ ಗೆದ್ದಿಲ್ಲ. ಜನನ ಎಲ್ಲಾರನ್ನು ಒಟ್ಟುಗೂಡ್ಸ್ಕೊಂಡು ಹೋಯ್ತಾ ಇರೋದ್ರಿಂದಾನೇ ಅವರು ಸಮಾಜದಲ್ಲಿ ಇವತ್ತು ಪ್ರತಿ ಎಲೆಕ್ಷನ್ ಅಂತರದಿಂದ ಗೆಲ್ತಾ ಬಂದಿದ್ದಾರೆ. ಆದ್ರಿಂದ ಅಂತವ್ರನ್ನ ಕಡೆಗಣಿಸೋದು ಈ ಒಂದು ಸರ್ಕಾರದಲ್ಲಿ ಸರಿ ಇಲ್ಲ ಅಂತ ಹೇಳಿ ನಾವು ಅವ್ರನ್ನೇ ಫಸ್ಟ್ ಹಂತದಲ್ಲೇ ನಿರೀಕ್ಷೆ ಇಟ್ಕೊಂಡು ಬಂದಿದೀವಿ. ಈಗ ಮೊದಲನೇ ಲೀಸ್ಟ್ ಅಲ್ಲೇ ಸಿಎಂ ಅವರು DK ಸಾಹೇಬರು ತಗೊಳ್ಳೋ ದಿವಸನೇ ಅವ್ರನ್ನ ಜೊತೆಯಲ್ಲಿ ಮಂತ್ರಿನ ಮಾಡ್ಬೇಕು ಅಂತ ಕೇಳ್ತಾ ಇದೀವಿ. ನಾವು ಎಲ್ಲಾ ಸೇರಿ ಒಮ್ಮತದಿಂದ ಕೇಳ್ಕೊತಾ ಇದೀವಿ. ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, DK ಸಾಹೇಬ್ರಾಗ್ಬೋದು, ಮಲ್ಲಿಕಾರ್ಜುನ್ ಸಾಹೇಬ್ರಾಗ್ಬೋದು, ಇವರೆಲ್ಲಾ ಸೇರಿ ಒತ್ತಾಯ ಮಾಡಿ ಅವ್ರನ್ನ ಮೊದಲನೇ ಲೀಸ್ಟ್ ಅಲ್ಲೇ ಅನೌನ್ಸ್ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರ ಒತ್ತಾಯದ ಬೇಡಿಕೆ ಇಟ್ಕೊಂಡು ಕೇಳ್ತಾ ಇದ್ದೀವಿ. ಅವರು ಪಾಪ ಯಾರಂಗೆ ನುಗ್ಗಾಡ್ಕೊಂಡು ಏನು ಇದು ಮಾಡ್ಕೊಂಡಿಲ್ಲ. ಅವರು 2 ಬಾರಿ ಮಂತ್ರಿ ಆಗಿದ್ರಿಂದ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅವ್ರ ಬಗ್ಗೆ, ಒಂದೇ ಒಂದು ಕಪ್ಪು ಚುಕ್ಕಿ ಯಾವುದ್ರಲ್ಲೂ ಇಲ್ಲ. ಅವ್ರು ಇವತ್ತು ಯಾವುದೇ ಖಾತೆ ಕೊಟ್ಟು ನಿಭಾಯಿಸ್ಕೊ ಬರ ಅಂತ ಶಕ್ತಿ ಇರೋ ಅಂತ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಒಳ್ಳೆ ಖಾತೆ ಕೊಡ್ಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಮಾಡಿ ನಾವು ಕೇಳ್ಕೊತಾ ಇದ್ದೀವಿ. ಹಂಗೆ ಅವರ ಒಂದು ಒಳ್ಳೆತನನ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗದಂಗೆ ಬಳಸ್ಕೋಬೇಕು ಈ ಸರ್ಕಾರದಲ್ಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲಾರು ಬಂದಿದ್ದಾರೆ, ಸ್ನೇಹಿತರು ಎಲ್ಲ ಇಡೀ ಕ್ಷೇತ್ರ ಜನಾಂಗ ಇದ್ದಾರೆ. ಇಲ್ಲಿ ಎಲ್ಲಾ ತರದ ಜಾತಿಯವರು ಇದ್ದಾರೆ. ಒಂದ್ ಜಾತಿಗೆ ಅವರು ಲೀಡರ್ ಇಲ್ಲ, ಸರ್ವ ಜನಾಂಗ. ತನ್ವೀರ್ ಸೇಠ್ ಸಾಹೇಬರು ಜನರಲ್ ಕ್ಷೇತ್ರದ ಮೈಸೂರು ಸಿಟಿಯಲ್ಲಿ ಕಾಂಗ್ರೆಸ್ ಉಳಿಸ್ಕೊಂಡ್ ಬಂದವರು ಅಂತ ಹೇಳಿದ್ರೆ ಅದು ತನ್ವೀರ್ ಸೇಠ್ ಅವರು. ಅದಕ್ಕೋಸ್ಕರ ನಮ್ಮ NR ಕ್ಷೇತ್ರದಲ್ಲಿ 27,000 ಜನ ಕಾರ್ಯಕರ್ತರ ಲೀಡರ್ಸ್ ಎಲ್ಲ ಸೇರಿಸಿ ಆಕಸ್ಮಿಕ ಮಿಸ್ ಆಗಲ್ಲ, ಆಕಸ್ಮಿಕ ಮಿಸ್ ಆದ್ರೂ ನಾವು ಮೈಸೂರು ಕಾಂಗ್ರೆಸ್ ಆಫೀಸಿಂದ ಬೆಂಗಳೂರು ಕೆಸಿಪಿ ಆಫೀಸಿಗೆ ನಾವು ಪಾದಯಾತ್ರೆ ಮಾಡ್ಕೊಂಡು ತನ್ವೀರ್ ಸೇಠ್ ಅವರಿಗೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೋಯ್ತೀವಿ ಅಂತ ನಮ್ಮ ಪಕ್ಷದಲ್ಲಿ ನಾವು ಕಾರ್ಯಕರ್ತರೆಲ್ಲ ಸೇರಿ ಡಿಸೈಡ್ ಮಾಡಿದೀವಿ. ಮುಂದೆ ನಮ್ದು ಅಷ್ಟೇ, ಕಾಂಗ್ರೆಸ್ ಉಳಿಸ್ಕೊಂಡ್ ಬಂದವರು NR ಕ್ಷೇತ್ರದಲ್ಲಿ ಮೈಸೂರು ಸಿಟಿಯಲ್ಲಿ ಅದು ತನ್ವೀರ್ ಸೇಠ್ ಅವರು. ಸರ್ಕಾರ ಇಲ್ಲ ಅಂದ್ರೂ ಚಾಮರಾಜ ಆಗ್ಲಿ, ಕೃಷ್ಣರಾಜ ಆಗ್ಲಿ, ಅಲ್ಲಿ ನಮ್ ಕಾರ್ಯಕರ್ತರು ಬಂದ್ರು ಅವ್ರಿಗೆ ಏನ್ ಧೈರ್ಯ ತುಂಬಬೇಕು, ತುಂಬಿಟ್ಟು ಇವತ್ತು ನಮ್ ಕಾಂಗ್ರೆಸ್ ಬಂದೈತೆ ಅಂತ ಹೇಳಿದ್ರೆ ಅದು ತನ್ವೀರ್ ಸೇಠ್ ಕಡೆಯಿಂದ. ಅದು ಯೋಚನೆ ಮಾಡ್ಬೇಕು ಸರ್ಕಾರನ.
ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಫಂಕ್ಷನ್ ಟೈಮಲ್ಲಿ ಫಸ್ಟ್ ಹೇಳವ್ರೆ ತನ್ವೀರ್ ಅವರು ಸಿಎಂ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರ ಮೇಲೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಅದು ನಾವು ಕಾರ್ಯಕರ್ತರಿಗೆ ಗೊತ್ತಿದೆ, NR ಕ್ಷೇತ್ರದವ್ರಿಗೆ ಗೊತ್ತಿದೆ. ಅದು ನಿಮ್ ಮುಂದೆ ಹೇಳೋದು ಅವಶ್ಯಕತೆ ಇಲ್ಲ. ನಮ್ಗೆ ಹೇಳಬಾರ್ದು. ನಾವು ನಮ್ ತನ್ವೀರ್ ಅವ್ರ ಮೇಲೆ ಏನಾಗಿದೆ ಏನಿಲ್ಲ ಅದ್ ದೇವ್ರಿಗೆ ಗೊತ್ತು, ಮತ್ತೆ ನಮ್ ಕಾರ್ಯಕರ್ತರಿಗೆ ಗೊತ್ತು. ಅವ್ರ ಜೊತೆಲಿ ನಾವು ಪಕ್ಕದಲ್ಲಿ ಇರೋರು ನಮ್ಗೆ ಗೊತ್ತು. ಅದಕ್ಕೆಲ್ಲ ನಾವು ಹೇಳಲ್ಲ, ಬೇಕಾಗಲ್ಲ. ನಾವು ಒಂದೇ ಕೇಳ್ತಾ ಇರೋದು, ಮಂತ್ರಿ ಸ್ಥಾನ ಅವ್ರಿಗೆ ಇದೆ. ನಮ್ಗೆ ನಂಬಿಕೆ ಇದೆ ಡಿ.ಕೆ. ಸಾಹೇಬ್ರ ಮುಂದೆ. ಯಾಕಂದ್ರೆ ಡಿ.ಕೆ. ಸಾಹೇಬ್ರು ಅವ್ರ ಕೈ ಬಿಡಲ್ಲ. ಯಾಕಂತ ಫಸ್ಟ್ ಎಲೆಕ್ಷನ್ ಟೈಮಲ್ಲಿ ಅವರೇ ಬಂದು ಅವ್ರಿಗೆ ಪ್ರತಿಯೊಂದು ಬೂತ್ ಅಲ್ಲಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಸೋದು ಡಿ.ಕೆ. ಸಾಹೇಬ್ರು. ಅವ್ರಿಗೆ MLA ಮಾಡಿರೋದು ಒಂದು ಹಣ್ಣಿನ ತರ ಅವ್ರು ನೋಡ್ತಾರೆ. ತನ್ವೀರ್ ಸೇಠ್ ಅವ್ರು ದೊಡ್ಡಣ್ಣ ಅಂತ ಹೇಳ್ಬಿಟ್ಟು ಡಿ.ಕೆ. ಸಾಹೇಬ್ರು ಒಪ್ಕೋತಾರೆ. ಅದ್ರಲ್ಲಿ ಆ ಅವಕಾಶದಲ್ಲಿ ನಮ್ಗೆ ನಂಬಿಕೆ ಇದೆ. ಡಿ.ಕೆ. ಸಾಹೇಬ್ರು ಅವ್ರ ಕೈ ಬಿಡಲ್ಲ. ಅವ್ರಿಗೆ ಖಂಡಿತ ಮಂತ್ರಿ ಸ್ಥಾನ ಕೊಡ್ತಾರೆ. ನಮ್ದು ಡಿಮ್ಯಾಂಡ್ ಅಂತ ಏನಂದ್ರೆ ಅವ್ರಿಗೆ ಡೆಪ್ಟಿ CM ಕೊಡಿ. ಮಾಧ್ಯಮ ಮಿತ್ರರಲ್ಲಿ ನಂದು ಮನವಿ, ಈ ದಿನ ಮಾದೇಗೌಡರು ಈ ಭಾಗದ ಜನಪ್ರಿಯ ನಾಯಕರು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ನಮ್ಮ ಇಲ್ಲಿನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಇನ್ನಿತರ ಸಂಘಟನೆಗಳನ್ನೆಲ್ಲ ಸೇರಿಸಿ ನಾವು ಈ ಭಾಗದ ಜನಪ್ರಿಯ ನಾಯಕರಾದಂತ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ DCM ಕೊಡಬೇಕು ಅಂತ ಒತ್ತಾಯಿಸಲು ಸುಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಇಕ್ಬಾಲ್ ಜಿ ಇರ್ಬೋದು, ಶೌಕತ್ ಅಲಿ ಖಾನ್, ಶ್ರೀನಿವಾಸ್, ಕೃಷ್ಣೇಗೌಡರು, ಲೋಕೇಶ್, ನಾಗರಾಜ್, ಜಿ ಶ್ರೀನಿವಾಸ್, ಮಹೇಶ್, ರಾಮಕೃಷ್ಣೇಗೌಡ, ಪಾಷಾ, ಹಂಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಮಾದೇಗೌಡರು ಈ ಭಾಗದಲ್ಲಿ ಏನೋ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಈಗೇನಿಗೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಈಗ ಮುಖ್ಯಮಂತ್ರಿಯಾಗಿ ಬರಬೇಕು ಅಂತ ಹೇಳಿ ಏನು ವಚನ ಕೊಟ್ಟಿದ್ದೇವೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರಬಹುದು, ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಲ್ಲಿಂದ ಈ ಮೂಲಕ ನಾವು ಇಲ್ಲಿಂದ ಒತ್ತಾಯಿಸ್ತಾ ಇದ್ದೀವಿ. ಅಲ್ಪಸಂಖ್ಯಾತರ ಕೋಟದಲ್ಲಿ ಅಲ್ಲ, ಈ ಕರ್ನಾಟಕದಲ್ಲಿ NR ಕ್ಷೇತ್ರ ಅಂದ್ರೆ ದಿವಂಗತ ಅಜಿತ್ ಸೇಠ್ ಸಾಹೇಬರು 1 ಬಾರಿ ಲೋಕಸಭಾದಲ್ಲಿ, 6 ಬಾರಿ MLA ಆಗಿ, ಕೈಗಾರಿಕಾ ಸಚಿವರಾಗಿ, ಸಾರಿಗೆ ಸಚಿವರಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಈ ರಾಷ್ಟ್ರದಲ್ಲೇನೆ ತನ್ವೀರ್ ಸೇಠ್ ಸಾಹೇಬರ ಕುಟುಂಬ ಕಾಂಗ್ರೆಸ್ಗೆ ಸಮರ್ಪಣೆ ಮಾಡ್ಕೊಂಡು ಬಂದಿದೆ. ಅವರ ಹಾದಿಯಲ್ಲಿ ಅವರ ಮಗನೂ ಕೂಡ ಇವತ್ತು 6 ಬಾರಿ ಗೆದ್ರು. ಮೊದಲ ಬಾರಿ ಅವರು SN ಕೃಷ್ಣ ಸರ್ಕಾರದ 2002ರಲ್ಲಿ ಶಾಸಕರಾಗಿ ಅವರ ಸಂಪುಟದಲ್ಲಿ ಅವರು ಕಾರ್ಮಿಕ ಸಚಿವರು ಮತ್ತು ಖಾತೆ ಸಚಿವರಾಗಿ ಸೇವೆ ಮಾಡಿ ಮೈಸೂರು ಮತ್ತು ಕೊಡಗು ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಅಂದು ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ದಸರಾದ ಮಾಡಿಸೋ ಕರಿಮೇಳು ಬಿದ್ದಿತ್ತು, ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಅತ್ಯಂತ ಚಿಕ್ಕ ವಯಸ್ಸಿಗೆ ಅವರು ಮೈಸೂರು ದಸರಾವನ್ನ ಅಚ್ಚುಕಟ್ಟಾಗಿ ಮಾಡಿ ಯಾವುದೇ ಅಹಿತಕರ ಘಟನೆಗಳನ್ನಾಗದೇನೆ ಈ ರಹಿತವಾಗಿ ಮಾಡಿದ್ರು. ತದನಂತರ ಅವರು 2013ರಲ್ಲಿ ಸರ್ಕಾರ ಬಂತು, ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಮೊದಲು 2-3 ವರ್ಷದಲ್ಲಿ ಅವರು ಕೊಡ್ಲಿಲ್ಲ. 2015ಕ್ಕೆ ಅವರು ಮತ್ತೆ ಅವರು ಬಂದು ಕಾರ್ಮಿಕ ಸಚಿವರಾಗ್ಬಿಟ್ಟು ಅವ್ರಿಗೆ ಏನ್ ಕೊಟ್ರು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಪ್ರೌಢಶಾಲೆ ಮತ್ತು ಗ್ರಂಥಾಲಯ ಸಚಿವರಾಗಿ ಕೊಟ್ಟು ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ರು. ಅಲ್ಲೂ ಕೂಡ ಬಹಳ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿ ಇಡೀ ರಾಜ್ಯದಲ್ಲೇ ಕೂಡ ಅವರು ಅತ್ಯಂತ ಯಶಸ್ವಿ ನಾಯಕರಾಗಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಏನು ಇವತ್ತು ಜನಗಳು ಇತರ ಪಕ್ಷದವರು ಬಿತ್ತುತ್ತಾ ಇದಾರಲ್ಲ, ಈ ಕ್ಷೇತ್ರದಲ್ಲಿ NR ಕ್ಷೇತ್ರ ಅಂದ್ರೆ ಅತಿ ಹಿಂದುಳಿದವರು, ವಿದ್ಯಾವಂತರು ಇಲ್ಲ, ಕೃಷಿ ಕಾರ್ಮಿಕರು, ಕೂಲಿಕಾರರು, ಇಂಥ ಜಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕಟ್ಟಿ ಎಲ್ಲ ಶಾಂತಿ ನೆಮ್ಮದಿಯಿಂದ ಬಾಳ್ತಾರೆ ಅಂದ್ರೆ ಅದು ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ ಸಲ್ಲಬೇಕು. ಆ ಕುಟುಂಬ ಇಲ್ಲಿ ಹಿಂದೂ ಮುಸ್ಲಿಮನ್ನ ಐಕ್ಯತೆ ಭಾವದಿಂದ ಬಹಳ ಶಾಂತಿಯಿಂದ ನಡೆಸ್ಕೊ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಈ ರಾಜ್ಯದಲ್ಲಿ ಮಂತ್ರಿ ಪದವಿಯನ್ನು ಪಡಿಲೇಬೇಕು. ಡೆಪ್ಟಿ CM ಕೊಟ್ಟರೆ ಅದು ಅತ್ಯಂತ ಆನಂದ, ಸಮರ್ಥ ನಿಭಾಯಿಸ್ತಾರೆ. ಅವರು ಯಾವುದೇ ಇಲಾಖೆ ಕೊಟ್ಟರೆ ನಿಭಾಯಿಸ್ತಾರೆ. ಅವ್ರಿಗೆ ಭಾಷಾ ಪಾಂಡಿತ್ಯ ಇದೆ. ಒಂದು ಸಂಘರ್ಷ ಜೊತೆಯಲ್ಲಿ ಶಾಂತಿ ರೀತಿ ಬಾಳ್ಬೇಕು ಅಂತಿದೆ. ನಿಮಗೆಲ್ಲ ಗೊತ್ತು, ಈ ನಾಡಿನಲ್ಲಿ ಶಾಂತಿಯ ಸಂಕೇತ ಅಂದ್ರೆ NR ಕ್ಷೇತ್ರ. ಬೇಕೇ ಬೇಕು DCM ಬೇಕು, ಬೇಕೇ ಬೇಕು DCM ಬೇಕು, ಬೇಕೇ ಬೇಕು DCM ಬೇಕು, ಬೇಕೇ ಬೇಕು DCM ಬೇಕು. ತನ್ವೀರ್ ಸೇಠ್ ಸಾಹೇಬ್ರಿಗೆ